ವಿಡಿಯೋ ನೋಡ್ತಾ ಇರೋ ಎಲ್ಲ ದೇವರುಗಳಿಗೂ ನಮಸ್ಕಾರ. ನೀವೆಲ್ಲ ಅಂದ್ಕೊಂಡಿರ್ಬೋದು ಇದ್ಯಾವುದಪ್ಪ ರೋಡ್ ಅಂದರೆ, ಇದು ಗುಳೇದಗುಡ್ಡ ತಾಲೂಕು ಹಾಗೂ ಬಾಗಲಕೋಟೆ ಡಿಸ್ಟ್ರಿಕ್ನ ಒಂದು ಮಂಗಳಗುಡ್ಡ ಎಂಬ ಹಳ್ಳಿಯ ಇಂದ ಹಿಡಿದು ಗುಡ್ರವರೆಗೂ ಹೋಗುವ ರಸ್ತೆ. ಇಲ್ಲಿಂದ ಇಲ್ಲಿ ಏನು ವಿಶೇಷಪ್ಪ ಅಂದರೆ, ಇಲ್ಲಿ ರಂಗಸಮುದ್ರ ಅಣೆಕಟ್ಟು ಇದೆ. ಇವತ್ತು ಅದರ ಬಗ್ಗೆ ವಿಶ್ಲೇಷಣೆ ಮಾಡುತ್ತೇನೆ ಹಾಗೂ ಅದನ್ನು ತೋರಿಸಿ ನೀವು ಈ ಸ್ಥಳ ಹೇಗಿದೆ ಎಂದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಎಂದು ಹೇಳುತ್ತಾ ಹೋಗೋಣ ಬನ್ನಿ. ಮುಂದೆ ಹೇಗಿದೆ ಅಂತ ಎಲ್ಲ ಸವಿಸ್ತರವಾಗಿ ಹೇಳುತ್ತೇನೆ. ಮುಂದೆ ಹೋಗೋಣ ಬನ್ನಿ. ಹೇಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಹಾಗೆ ನಮ್ಮ ಎಲ್ಲ ಫ್ರೆಂಡ್ಸ್ಗಳ ಕೂಟ ಇಂಥ ಸ್ಥಳದಲ್ಲಿ ಹೋಗೋಕ್ಕೆ ಎಷ್ಟು ಇಷ್ಟ ಆಗುತ್ತಲ್ವ. ಹಾಗೆ ಅಲ್ಲಿಂದ ಸ್ವಲ್ಪ ಅರ್ಧ ಕಿಲೋಮೀಟ್ರ್ ಅಂದರೂ ಇನ್ನೂ ಸ್ವಲ್ಪ ಕಡಿಮೆ. ಹಾಗೆ ಮುಂದೆ ಬಂದುಬಿಟ್ರೆ ಈ ರೀತಿ ರಸ್ತೆ ಬರುತ್ತೆ. ಇದು ನೋಡಿ ಕಲ್ಲುಗಳಿಂದ ಜೋಡಿಸಿದ್ದಾರೆ. ಹೇಗೆ ಕಾಣ್ತಾ ಇದೆ ನೋಡಿ. ಒಂದು ರೀತಿಯಲ್ಲಿ ಸ್ವಲ್ಪ ಮುಳ್ಳುಗಳು ಬೆಳೆದಿವೆ. ಹಾಗೆ ಈ ಕಡೆ ಬರೋದಿಲ್ಲ, ಈ ಕಡೆ ಮಣ್ಣಿಂದ, ಏಕೆಂದರೆ ಗುಡ್ಡ ಇದೆಯಲ್ಲ. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿಬಿಟ್ರೆ ಬಂದುಬಿಡುತ್ತೆ ಆಣೆಕಟ್ಟು. ಅದುವೇ ರಂಗಸಮುದ್ರ ಆಣೆಕಟ್ಟು ನೋಡಿ ಫ್ರೆಂಡ್ಸ್. ಇನ್ನು ಅಲ್ಲಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಎದುರುಗಡೆ, ಅದೇ ರಂಗಸಮುದ್ರ ಆಣೆಕಟ್ಟು. ಇಲ್ಲಿ ಹಾಗೆ ದಾರಿಯಲ್ಲಿ ಬರ್ತಾ ನವಿಲುಗರಿ ಕೂಡ ಸಿಕ್ಕಿದ್ದು ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂದರೆ, ಇದು ಕ್ಯಾಮ್ರಾ ಸ್ವಲ್ಪ ಡೌನ್, ಇದು ಅಂದರೆ ಎದುರುಗಡೆ ವಿಡಿಯೋ ಮಾಡ್ತಾ ಸ್ವಲ್ಪ ಕ್ಲಿಯರಾಗಿ ಕಾಣೋದಿಲ್ಲ, ಫೋನ್ ಪ್ರಾಬ್ಲಮ್ ಇದೆ ನೋಡಿ ಫ್ರೆಂಡ್ಸ್. ಆ ಕಡೆ ನವಿಲು ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ನವಿಲು ಆ ಕಡೆ ಇದೆ, ಅಲ್ಲಿದೆ ಫ್ರೆಂಡ್ಸ್, ಅಲ್ಲಿದೆ. ಸ್ವಲ್ಪ ಕ್ಯಾಮ್ರಾದೊಂದೇ ಪ್ರಾಬ್ಲಮ್ ಫ್ರೆಂಡ್ಸ್. ಕ್ಲಿಯರ್ ಆಗಿತ್ತಂದರೆ ಕಾಣ್ಬಿಡ್ತಿತ್ತು ನೋಡಿ ಫ್ರೆಂಡ್ಸ್. ಇದೇ ನಮ್ಮೂರಿನ, ನಮ್ಮ ಹಳ್ಳಿಯ ರಂಗಸಮುದ್ರ ಆಣೆಕಟ್ಟು ನೋಡಿ ಫ್ರೆಂಡ್ಸ್. ಕಲ್ಲುಗಳಿಂದ ಹೇಗೆ ಜೋಡಿಸಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟೋ ವರ್ಷಗಳಿಂದ, ಅಂದರೆ ಇದನ್ನು ಯಾವಾಗ ಪೂರ್ಣ ಕಟ್ಟಡ ಕಟ್ಟಿದ್ರಪ್ಪ ಅಂದ್ರೆ 1978ರಲ್ಲಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಈ ಆಣೆಕಟ್ಟನ್ನು. ಅದು ಇದನ್ನು ಯಾವ ಟೈಪ್ ಮಾಡಿ ಕಟ್ಟಿದ್ದಾರಪ್ಪ ಅಂದ್ರೆ, ಮಣ್ಣಿನ ಮತ್ತು ಗುರುತ್ವಾಕರ್ಷಣೆ ಮತ್ತು ಕಲ್ಲುಗಳಿಂದ ಎಲ್ಲ ತಿಳಿದುಕೊಂಡು ಅದನ್ನು ಕಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೇಗಿದೆ ಇದು. ಈ ಕಡೆ ಬರೋದು ಕವಲಿಕ್ಕೆ ಹೋಗೋಕ್ಕೆ ನೀರು, ಅಂದರೆ ಇಲ್ಲಿರೋ ಎಲ್ಲ ಹೊಲಗಳಿಗೆ ಇಲ್ಲಿ ನೀರನ್ನೇ ಬಿಡೋದು. ಆ ಕಡೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಬ್ರಿಡ್ಜ್ ಆ ಕಡೆ ಕಾಣ್ತಾ ಇದೆ. ನೀರಂತೂ ಭಾಳ ನಿಂತಿದೆ. ಇದು ನಿಂತ ನೀರು ಫ್ರೆಂಡ್ಸ್. ಆ ಕಡೆಯಿಂದ ಇದು ನಿಂತ ನೀರೇ ಹೀಪಟ್ಟಿದೆ ಫ್ರೆಂಡ್ಸ್. ಈಗ 3-4 ವರ್ಷಗಳ ಹಿಂದೆ ಫುಲ್ ತುಂಬಿ ಬಂದಿತ್ತು ಫ್ರೆಂಡ್ಸ್. ಇದು ಒಮ್ಮೆ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದನ್ನೆಲ್ಲ ಇದು ಎಲ್ಲ ಫುಲ್ ತುಂಬಿ ಹರಿತಾ ಇತ್ತು ಫ್ರೆಂಡ್ಸ್. ಇದು 3-4 ವರ್ಷದಿಂದ ಅಲ್ಲಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಬಾವಿಗಚ್ಚಿ ದೊಡ್ಡದಾಗೆ. ಅದು ಭಾಳ, ಅದು ಏನೋ ಆಳ ಇರ್ಬೋದು ಅನಿಸುತ್ತೆ. ನಮಗಂತೂ ಒಮ್ಮೆ ಇಳಿದೇ ಇಲ್ಲ, ಅಲ್ಲಿ ಭಯನೇ ಆಗ್ತಾಯಿದೆ. ಆ ಕಡೆ ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕಕ್ಕೆ ಹಿಂಗೆ ಹೋಗ್ತಾ ಇದೆ, ಅಂದರೆ ನಮ್ಮ ಕರ್ನಾಟಕ ಬಸ್ ಹೋಗ್ತಾ ಇದೆ. ಇದು ಎಲ್ಲಿ ಬರ್ತಪ್ಪ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ ಫ್ರೆಂಡ್ಸ್. ಇದರ ಹತ್ತಿರದ ನಗರಪ್ಪ ಅಂದರೆ ಬಾದಾಮಿ ಫ್ರೆಂಡ್ಸ್. ಹಾಗೂ ಇದರ ಉದ್ದ 317 ಮೀಟ್ರ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮತ್ತು ಎತ್ತರ 23.8 ಮೀಟರ್ ಎತ್ತರ ಇದೆ ಫ್ರೆಂಡ್ಸ್. ಈ ಆಣೆಕಟ್ಟಿನ ಎತ್ತರ, ಅದು 2 ಗುಡ್ಡಗಳ ಮಧ್ಯೆ ಫ್ರೆಂಡ್ಸ್. ನೋಡ್ತಾ ಇದ್ರಲ್ವಾ ನೀವೇ, ನೋಡಿ ಗುಡ್ಡ ಎಷ್ಟು ಚೆನ್ನಾಗಿದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಹಲವಾರು ಸ್ಥಳಗಳಿವೆ, ನಿಮಗೆ ಆ ಎಲ್ಲ ಸ್ಥಳಗಳನ್ನು ತೋರಿಸಿ ಅದರ ಬಗ್ಗೆ ವಿವರಣೆಯನ್ನು ಹೇಳುತ್ತೇನೆ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಬಾಗಲಕೋಟೆಯಲ್ಲಿ ಇಂಥ ಹಲವಾರು ಸ್ಥಳಗಳಿವೆ, ಆ ಸ್ಥಳಗಳನ್ನು ಕೂಡ ತೋರಿಸುತ್ತೇನೆ. ಸಪೋರ್ಟ್ ಮಾಡಿ.